ಕರ್ನಾಟಕ ಸಮಸ್ತ ಒಳ ಮೀಸಲಾತಿ ಹೋರಾಟಗಾರರ ನೇತೃತ್ವದಲ್ಲಿ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಮಾರ್ಚ್ 12ರಂದು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಮಿತಿಯ ಜಿಲ್ಲಾಧ್ಯಕ್ಷ ಸಿಕೆ ಪಾಪಯ್ಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಳ ಮೀಸಲಾತಿ ವಿಧೇಯಕಕ್ಕೆ ರಾಜ್ಯಪಾಲರ ಅಂಕಿತ ಪಡೆದು ಅನುಮೋದನೆ ದೊರೆತಿದೆ. ಈ ವೇಳೆ 50,000 ಹುದ್ದೆಗಳನ್ನು ಹಿಂದಿನ ಮೀಸಲಾತಿಯಂತೆ ಭರ್ತಿ ಮಾಡುವ ಸಂಪುಟ ಸಭೆಯ ತೀರ್ಮಾನ ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಬಗೆದ ದ್ರೋಹ ಎಂದು ಖಂಡಿಸಿದರು. ಸರಕಾರ ಬಂದ ಮೊದಲ ಅಧಿವೇಶನದಲ್ಲೇ ಒಳ ಮೀಸಲಾತಿಯ ಭರವಸೆ ನೀಡಿದ ಕಾಂಗ್ರೆಸ್ ಚಿತ್ರದುರ್ಗದ ಸಮಾವೇಶದಲ್ಲಿಯೂ ಅದೇ ಭರವಸೆ ನೀಡಿ 2 ವರ್ಷ ಕಳೆದರೂ ಒಳ ಮೀಸಲಾತಿ ಜಾರಿಯ ಪ್ರಯತ್ನವನ್ನೂ ಮಾಡಿರಲಿಲ್ಲ. ಅಂತಿಮವಾಗಿ ಸುಪ್ರೀಂ ತೀರ್ಪಿನ ನಂತರದ ಹೋರಾಟಕ್ಕೆ ಮಣಿದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಅಂಕಿತ ಪಡೆದಿದೆ ಎಂದು ಹೇಳಿದರು. ಇವತ್ತು ರಾಜ್ಯದಲ್ಲಿ ಏನು ಒಳ ಮೀಸಲಾತಿ ವಿಚಾರ, ಇವತ್ತೇನು ರಾಜ್ಯದಲ್ಲಿ ಎಲ್ಲ ಕಡೆ ಪ್ರತಿಭಟನೆಗಳು ಸಭೆಗಳು ನಡೀತಾ ಇದೆ, ಇದಕ್ಕೆ ಕಾರಣ ಸರ್ಕಾರ 1/8/2024 ಸುಪ್ರೀಂ ಕೋರ್ಟು ಏನು ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನ ಪೀಠ ಆದೇಶ ಮಾಡ್ತು, ಆ ಆದೇಶನ ಇದು ಒಳ ಮೀಸಲಾತಿ ಕಲ್ಪಿಸೋದಕ್ಕೆ ಸಂಪೂರ್ಣವಾದಂಥ ಅಧಿಕಾರನ ರಾಜ್ಯಗಳಿಗೆ ಕೊಟ್ಟು ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು, ಆ ಆದೇಶದ ಪ್ರಕಾರ ಇವತ್ತು ದೇಶದಲ್ಲಿ ಹರಿಯಾಣ, ಆಂಧ್ರ ಪ್ರದೇಶ, ತೆಲಂಗಾಣ 3 ರಾಜ್ಯಗಳು ಯಾವುದೇ ತಕರಾರಿಲ್ಲದಂಗೆ ಸುಲಲಿತವಾಗಿ ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ಜಾರಿಯನ್ನು ಮಾಡಿರ್ತಕ್ಕಂಥದ್ದು ತಮಗೂ ಎಲ್ಲ ತಿಳಿದಂಥ ವಿಚಾರ. ಆದರೆ ಇವತ್ತು ಕರ್ನಾಟಕದಲ್ಲಿ ಇದು ನಗೆಪಟ್ಲಾಗಿದೆ. ಒಂದು ಕಡೆ 56%ಗೆ ಮೀಸಲಾತಿಯನ್ನು ಹೆಚ್ಚು ಮಾಡಿ, ಪರಿಶಿಷ್ಟರಿಗೆ 17, ಪಂಗಡದವರಿಗೆ 4 ಇದ್ದಂಥದ್ದನ್ನು 3 ಇದ್ದಂಥದ್ದನ್ನು 7 ಮಾಡಿ, ಅದಕ್ಕೆ ಕ್ಯಾಬಿನೆಟ್ಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ ನಂತರ 2 ಬೆಳಗಾವಿ ಅಧಿವೇಶನದಲ್ಲಿ 2 ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲೂ ಕೂಡ ಅದಕ್ಕೆ ಅನುಮೋದನೆಯನ್ನು ಪಡೆದು ಅದನ್ನು ಕಾನೂನು ಮಾಡಬೇಕು ಅಂತೇಳಿ ಸಂವಿಧಾನಬದ್ಧವಾಗಿ ಅದನ್ನು ಅನುಷ್ಠಾನ ಮಾಡಬೇಕಂತ ಮಾನ್ಯ ರಾಜ್ಯಪಾಲರಿಗೆ ಪ್ರಸ್ತಾವನೆಯನ್ನು ಕಳಿಸ್ತಾರೆ. ರಾಜ್ಯಪಾಲರು ವಿವರಣೆಯನ್ನು ಕೋರಿ ಸುಮಾರು ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿನೂ ಕೂಡ ಇವರು ರಾಜ್ಯಪಾಲರಿಗೆ ಒದಗಿಸ್ತಾರೆ. ಹಂಗೂ ರಾಜ್ಯಪಾಲರ ಅಂಗಳದಲ್ಲಿ ಸಾಕಷ್ಟು ದಿವಸ ಒಳ ಮೀಸಲಾತಿ ಬಿಲ್ಲು ಬಿದ್ದಿರ್ತದೆ, ಅನುಮೋದನೆ ಆಗದೆ. ತುರಾತುರಿ ಸರ್ಕಾರ, ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಸಚಿವರು ಕೂಡ ಗವರ್ನರ್ ಅವ್ರನ್ನ ಭೇಟಿ ಮಾಡಿ, ಇಲ್ಲ ನೀವು ಒಳ ಮೀಸಲಾತಿ ನಾವು ಜಾರಿ ಮಾಡಲೇಬೇಕು, ನಾವು ಕಳಿಸಿರ್ತಕ್ಕಂಥ ಇದಕ್ಕೆ ನೀವು ಅನುಮೋದನೆ ಕೊಡಬೇಕು ಅಂತೇಳಿ ಅವತ್ತು 6:40 ಅದನ್ನು ರಾಜ್ಯಪಾಲರ ಕೆಲಸ ಇನ್ನು ಹಾಕಿಸ್ತಾರೆ. ಇಲ್ಲಿ ಬಂದು 7:15ಗೆ ಕ್ಯಾಬಿನೆಟ್ ಸಭೆಯನ್ನು ಕರೀತಾರೆ. ಅಲ್ಲಿ 56% ಮೀಸಲಾತಿಗೆ ಒತ್ತಾಯ ಮಾಡಿ ಸೈನ್ ಹಾಕ್ಸ್ತಕ್ಕಂಥ ಸರ್ಕಾರ ಅದೇ ಕ್ಯಾಬಿನೆಟಲ್ಲಿ ಅದೇ 1 ಗಂಟೆ ತಡವಾಗಿ ಬಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ದಿಢೀರ್ 2002ರಲ್ಲಿ ಹಿಂದೇನಿತ್ತು ಆ ಪ್ರಕಾರ ಒಳ ಮೀಸಲಾತಿಯನ್ನು ಇಲ್ಲದೆ 50%ಗೆ ನಿಗದಿ ಮಾಡಿ, ಇವತ್ತೇನು ತಾವೇ ಸಂವಿಧಾನಬದ್ಧವಾಗಿ ಜಾರಿ ಮಾಡಿದಂಥ ಸದನಗಳಲ್ಲಿ, ಉಭಯ ಸದನಗಳಲ್ಲಿ ಅನುಮೋದನೆ ಪಡೆದಂಥ ಇದಕ್ಕೆ ಸಂವಿಧಾನ ವಿರೋಧಿ ಕೆಲಸವನ್ನು ಸರ್ಕಾರ ಮತ್ತು ಸಮಾಜ ಕಲ್ಯಾಣ ಸಚಿವರು ಮಾಡಿದ್ದಾರೆ. ಇದು ಸಂವಿಧಾನ ಬಾಹಿರ. ಇವರಿಗೆ ಸುಪ್ರೀಂ ಕೋರ್ಟಲ್ಲಿ 56% ಇವರು ಇಲ್ಲಿ ಸರ್ಕಾರದಲ್ಲಿ ಬಿಲ್ ಮಂಡಿಸ್ಬೇಕಾದ್ರೆ ರಾಜ್ಯಪಾಲರ ಹತ್ರ ಸುಪ್ರೀಂ ಕೋರ್ಟ್ ನಿರ್ಬಂಧ ಇದೆ ಅಂತಕ್ಕಂಥದ್ದು ಇವ್ರಿಗೆ ಗೊತ್ತಿರಲಿಲ್ವಾ? 50% ಮೀರಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದ್ರೂ ಕೂಡ ಇವರು 56ಕ್ಕೆ ಯಾಕೆ ಹೋಗಿ ತುರಾತುರಿ ಸೈನ್ ಹಾಕ್ಸಿದ್ರು? ಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷ ಎನ್.ಆರ್. ಚಂದ್ರಶೇಖರ್, ಮಾದರ ಮಹಾಸಭಾದ ಜಿಲ್ಲಾಧ್ಯಕ್ಷ ಬಿ.ಎನ್. ಕಾಂತಾರಾಜು, ಮುಖಂಡರಾದ ಬಿ. ಕೃಷ್ಣ, ಸಿ.ಕೆ. ಕೆಂಪಯ್ಯ, ಅಂಬುಜಿ ಇದ್ದರು.